ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಕೋರ್ಟ್ನಿಂದ ಅಧಿಕೃತ ತಡೆ. ಕೆ. ನಾಗನಗೌಡ. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಸಿವಿಲ್ ಕೋರ್ಟ್ನಲ್ಲಿ ಅಧಿಕೃತವಾಗಿ ಪೂರ್ಣ ಪ್ರಮಾಣದ ತಡೆ ನೀಡಿ ಆದೇಶಿಸಿದೆ. ಮುಂದಿನ ಹಂತದ ವಿಚಾರಣೆ ಜೂನ್ 29ರವರೆಗೆ ನಡೆಯಲಿದ್ದು, ಅಲ್ಲಿಯವರೆಗೆ ಯಾವುದೇ ಚುನಾವಣಾ ಪ್ರಕ್ರಿಯೆ ಮುಂದುವರಿಸುವಂತಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ. ನಾಗನಗೌಡ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ. ಆದ್ಮೇಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಿನ್ನೆ ಮೇ 1, 2026ಕ್ಕೆ ನಾವೇನು ಸ್ಟೇ ತಂದಿದ್ವಿ ಸಿವಿಲ್ ಕೋರ್ಟಲ್ಲಿ. 30ಕ್ಕೆ ಸ್ಟೇ ಆಗಿತ್ತು. ಆದರೆ ಪ್ರತಿವಾದಿಗಳು ಲಾಯರ್ಗಳು ಬಂದಿರಲಿಲ್ಲ. ಆ ಆದೇಶವನ್ನು ನಿನ್ನೆ ನಾವೇ ಸಂಘದ ಕಚೇರಿ ಕೊಡಲಿಕ್ಕೆ ಹೋಗಲಾಗಿ ಚುನಾವಣಾಧಿಕಾರಿ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿದ್ದರು. ಆದರೆ ನಿನ್ನೆ ಚುನಾವಣಾ ಆದೇಶವನ್ನು ಧಿಕ್ಕರಿಸಿ ನಮಗೊಂದು ನ್ಯಾಯ ದೊರಕಿದೆ. ರಾಜ್ಯದ ಸಮಸ್ತ ಶಿಕ್ಷಕರು ನಾನು ಹೇಳೋ ಬಯಸುವಂಥದ್ದು, ನೀವೇ ಸಾಮಾನ್ಯ ತಾಲೂಕು ನಿರ್ದೇಶಕರಾಗಲಿಕ್ಕೆ ಈ ಹಪಾಪಿಸ್ತಾ ಇದ್ದೀರಲ್ಲ, ನೀವು ರಾಜ್ಯದಲ್ಲಿ ಒಂದು ಕೆಟ್ಟ ಹುಳ ಕೂತಿದೆ. ಆ ಕೆಟ್ಟ ಹುಳನ ಆಚೆ ಆಗ್ಲಿಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೇವೆ. ನೀವು ತಾಲೂಕಲ್ಲಿ ಒಂದು ನಿರ್ದೇಶಕ ಸ್ಥಾನ, ಒಂದು ಮುಖ್ಯಮಂತ್ರಿ ಪದವಿನೋ ಒಂದು ರಾಷ್ಟ್ರಪತಿ ಪದವಿನೋ ಅಲ್ಲ ಅದು. ಇವತ್ತು ನೀವು ಇನ್ನಾದರೂ ಕೂಡ ಸಿಡಿದದ್ದು ತಾಲೂಕುಗಳಲ್ಲಿ ಎದ್ದು ಬನ್ನಿ, ನಾವಿದ್ದೇವೆ. ಇವತ್ತು ನಮಗೇನಾದ್ರು ಹುದ್ದೆ ಬೇಕು ಅಂತ ಮನಸ್ಸು ಮಾಡಿದರೆ ನಾವು ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮಗೊಂದು ಹುದ್ದೆ ಸಿಕ್ಬಿಡೋದು ನಮ್ಮ ಉದ್ದೇಶ ಅದಲ್ಲ. ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಆಗ್ತಿರೋ ಕಾರಣಕ್ಕಾಗಿ 3 ಕೋಟಿ ರೂಪಾಯಿ ಜಮಾ ಆಗ್ತಿದೆ ಪ್ರತಿ ವರ್ಷ. 120ಕ್ಕೂ ಅಧಿಕ ತಾಲೂಕುಗಳಿಗೆ ಸದಸ್ಯತ್ವ ದುಡ್ಡನ್ನೇ ಕೊಟ್ಟಿಲ್ಲ. ನಮ್ಮ ಖಜಾಂಚಿಯವರಲ್ಲೇ ಅದರ ಹಾಲಿ ಖಜಾಂಚಿಯವರು ಮೊದಲನೇ ವರ್ಷ ನಾವು ಶಂಭುಲಿಂಗೌಡ ಅಧ್ಯಕ್ಷ ಇದ್ದಾಗ ಎಲ್ಲರಿಗೂ ಮೆಂಬರ್ಶಿಪ್ ದುಡ್ಡು ಕೊಟ್ಟಿವಿ. ಅದಾದಮೇಲೆ ಅವ್ರನ್ನ ಕಿತ್ತಾಕಿ ಏನು ಇವ್ರು ಬಂದರು, 3 ವರ್ಷದಿಂದ ತಾಲೂಕಿಗೆ ಕೊಡುವ ಸದಸ್ಯತ್ವ ದುಡ್ಡು ಕೊಟ್ಟಿಲ್ಲ. ಇಂತಹ ಕಳ್ಳರಿಗೆ ಮತ್ತೆ ನೀವು ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ತಾಲೂಕಿನ ಪದಾಧಿಕಾರಿಗಳು ನೀವೇ ಎಚ್ಚೆತ್ಕೊಳ್ಬೇಕು. ಇವತ್ತು ಏನನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಒಂದು ಸಾಮಾನ್ಯ ನಿರ್ದೇಶಕ ಆಗಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಿ. ಇಲ್ಲ ಅನಾಯಾಸವಾಗಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೊರಟಿದ್ದಾನೆ ಕಳ್ಳವನು. ಆ ಕಳ್ಳರ ವಿರುದ್ಧ ಇವತ್ತು ನಮ್ಮ ಹೋರಾಟ, ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ನಮ್ಮ ಪ್ರಯತ್ನ ಇರ್ತದೆ. ಹಾಗಾಗಿ ಇವತ್ತು ನಾವು ಗೆದ್ದಿದ್ದೇವೆ, ಮುಂದೆನೂ ಗೆಲ್ತೇವೆ. ಗೆಲುವು ಸೋಲು ಮುಖ್ಯ ಅಲ್ಲ, ನಾವು ಗೆದ್ದರ ಇತಿಹಾಸ, ಸೋತರ ಅನುಭವ ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದಿದ್ದೇವೆ. 3-4 ಕೋರ್ಟ್ಗಳನ್ನು 100 ಜನ ಸೇರ್ಕೊಂಡು ಬಂದಿದ್ದೇವೆ. ಹಾಗಾಗಿ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಬನ್ನಿ, ಭಾನುವಾರ ಸೋಮವಾರ ಇಲ್ಲೇ ಇರ್ತೇವೆ. ಯಾರಿಗೆಲ್ಲ ಇನ್ನೂ ಅನ್ಯಾಯ ಆಗಿದೆಯೋ ನೀವೆಲ್ಲ ಪ್ರತಿಯೊಬ್ಬರು ಬಂದು ಕೋರ್ಟಲ್ಲಿ ತಾವೇ ಹೂಡುವ ಮೂಲಕ ನಿಮ್ಮ ಅಸ್ತಿತ್ವವನ್ನು ಮತ್ತು ರಾಜ್ಯ ಸಂಘವನ್ನು ಕಿತ್ತೆಸೆಯುವಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಇಲ್ಲಿ ಮುದ್ರಿಸಿ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂಥ ಇವತ್ತು ವಾರ ಶನಿವಾರ, ನಾಳೆ ಭಾನುವಾರ, ಶನಿವಾರ ಆದಂಥ ಆದೇಶ ನಾಳೆ ಸೋಮವಾರ ಆಗುವಂತಹ ಚುನಾವಣೆಗೆ ತಡೆಯಾಗಿದೆ. ನಾನು ವಿನಂತಿ ಮಾಡುವಂಥದ್ದು, ತಾಲೂಕಿನ ಜಿಲ್ಲೆ ಭಾಳ ಕಷ್ಟಪಟ್ಟು ಚುನಾವಣೆ ಮಾಡಿದ್ದೀರಿ, ನೀವಾಗಲೇ ಗೊತ್ತು. ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ ಗೊತ್ತು. ಆದರೆ ನೀವು ಗೆದ್ದು ಬಂದಿದ್ದರೂ ಕೂಡ ಇಂಥ ಕಳ್ಳನ ಅಧ್ಯಕ್ಷನ ಕೈಯಲ್ಲಿ ನೀವು ನಿರ್ದೇಶಕ ಸ್ಥಾನ ಅಥವಾ ತಾಲೂಕು ಅಧ್ಯಕ್ಷರಾದರೆ 3 ತಿಂಗಳಿಗೆ ನಿಮ್ಮನ್ನು ಕಿತ್ತಾಕುವ ಪರಿಸ್ಥಿತಿ ಇತ್ತು. ಈ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನಮ್ಮದು ಹಠ ಇರುವಂಥದ್ದು ಸಂಪೂರ್ಣ ಚುನಾವಣೆ ನ್ಯಾಯಸಮ್ಮತವಾಗುವಂಥದ್ದು ಮತ್ತು 1,20,000 ಶಿಕ್ಷಕರ ಮತದಾರ ಪಟ್ಟಿಯನ್ನು ಸಿದ್ಧ ಮಾಡಿ ಮತ್ತೊಮ್ಮೆ ಚುನಾವಣೆ ನ್ಯಾಯಸಮ್ಮತ ಮಾಡಬೇಕು. ಚುನಾವಣೆ ಮೂಲಕ ಯಾರೇ ಆಯ್ಕೆಯಾಗಿ ಬಂದರೂ ಕೂಡ ನಾವು ಅವರನ್ನು ಸ್ವಾಗತ ಮಾಡ್ತಿದ್ದೇವೆ ಅಂತ ಹೇಳುವ ಕಾರಣಕ್ಕಾಗಿ ಇವತ್ತಿನ ನ್ಯಾಯಾಲಯದ ಆದೇಶ ನಮ್ಮ ಪರವಾಗಿ ಆಗಿದ್ದಕ್ಕಾಗಿ ಲಕ್ಷಾಂತರ ಶಿಕ್ಷಕರಿಗೆ ಜಾರಿ ಮಾಡೇ ಮಾಡ್ತಾರೆ. ನ್ಯಾಯ ಮುಂದೆ ನಮಗೆ ಪೂರ್ಣ ನ್ಯಾಯ ಇರ್ತದೆ. ರಾಜ್ಯದ 50 ಜನಕ್ಕೆ ಒಬ್ಬ ಶಿಕ್ಷಕರಂತೆ ಒಂದು ಚುನಾವಣೆ ಆಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆ ನಿನ್ನೆ ಆಗಿದೆ. ಅದು ಹೇಗಾಗಿದೆ ಅಂದರೆ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗಿದೆ. ಸೊ ಹಾಗಾಗಿ ಅದು ಅಸಿದ್ಧವಾಗುತ್ತದೆ. ಇವತ್ತೇನು ಆದೇಶ ಆಯ್ತಲ್ಲ ಅಂದರೆ ಯಾವ ಪ್ರಕ್ರಿಯೆಗಳನ್ನು ಮಾಡಬಾರದು. ಹಾಗಾಗಿ ಮೊನ್ನೆ ಆಗಿತ್ತಲ್ಲ, ಹಾಗಾಗಿ ನ್ಯಾಯಮೂರ್ತಿಗಳು ಭಾಳ ಖಡಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡಿದರು. ಮತ್ತು ಈ ಆದೇಶ ಅಂದರೆ ಎಲ್ಲ ಪ್ರಕ್ರಿಯೆಗಳು ಸ್ತಬ್ಧ ಆಗ್ತವೆ ಸರ್. ಮುಂದೆ ಆರ್ಗ್ಯೂ ತಪ್ಪು ಆಗ್ತದೆ. ಸಾವಿರಾರು ಶಿಕ್ಷಕರು ಮತ್ತೆ ದಾವೆ ಬಂದು ಹಿಡಿದ ವಿಸ್ತಾರವಾಗಿ ಮತ್ತೆ ಸಂಪೂರ್ಣವಾಗಿ ಚುನಾವಣೆ ಹೊಸದಾಗಿ ಆಗುವಂಥ ಪ್ರೇಯರು ಸಾಧ್ಯತೆ ಇದೆ. ಯಾಕೆ ಅಂತ ಕಳೆದ 5 ವರ್ಷ ಇಲೆಕ್ಷನ್ ಮತ ಎಣಿಕೆಯನ್ನು ಇಲ್ಲಿವರೆಗೂ ಅಂದರೆ 3 ವರ್ಷಗಳ ಕಾಲ ಆದ್ಮೇಲೆ ಮತ್ತೆ ರೀ ಎಲೆಕ್ಷನ್ ಮುಂದಿದೆ. ಕೋರ್ಟ್ ಮೂಲಕ ಮತ್ತೊಮ್ಮೆ ಪಾರದರ್ಶಕ ಚುನಾವಣೆಯನ್ನು ನಡೆಸಿಯೇ ತೀರ್ತವೆ. ರಾಜ್ಯ ಚುನಾವಣಾಧಿಕಾರಿಗಳ ಭೇಟಿಯಾಗಿ ಆದೇಶ ಪ್ರತಿಯನ್ನು ತಲುಪಿಸಲಿಕ್ಕೆ ಹೋದಾಗ ಸ್ವಿಚ್ ಆಫ್ ಮಾಡಿಕೊಂಡು ಚುನಾವಣಾ ಕಚೇರಿಯನ್ನು ಬೀಗ ಹಾಕಿಕೊಂಡು ಹೋಗಿದ್ರು. ಅದನ್ನೇ ಪ್ರಶ್ನಿಸಿ ಇವತ್ತು ಮತ್ತೆ ಸಿವಿಲ್ ಕೋರ್ಟ್ದಲ್ಲಿ ನಾವು ಇವತ್ತು ದಾವೆಯನ್ನು ಹಾಕಿದಾಗ ಅವರ ಪರವಾಗಿ ಬಂದಂಥ ಲಾಯರ್ಗೂ ಸಹಿತ ಮಾನ್ಯ ನಮ್ಮ ನ್ಯಾಯಾಧೀಶರು ಒಂದು ಕಾಫಿಯನ್ನು ಇವತ್ತು ತೆಗೆದುಕೊಂಡು ಹೋಗಿ ನಿನ್ನೆ ಮಾಡಿದಂಥ ಚುನಾವಣೆ ಅಸಿಂಧು ಅಂಥೇಳಿ ಈಗಾಗಲೇ ಆದೇಶದ ಮುಖಾಂತರವಾಗಿ ತಿಳಿಸುತ್ತಾರೆ.
ಇವತ್ತು ಏನು ರಾಜ್ಯದಲ್ಲಿ ಎಲ್ಲವನ್ನ ಬಚ್ಚಿಟ್ಟುಕೊಂಡು ಕಳ್ಳ ಮಾರ್ಗದಿಂದ ವಾಮ ಮಾರ್ಗದಿಂದ ಮತ್ತೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ತಕ್ಕದಾದಂಥ ಒಂದು ಚಾಟಿಯೇಟನ್ನು ಇವತ್ತು ಮಾನ್ಯ ಸಿವಿಲ್ ಕೋರ್ಟು ಬೀಸಿದೆ. ರಾಜ್ಯದ ಶಿಕ್ಷಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಅಲ್ಲಿ ಇರುವಂಥ ಒಂದು ಭ್ರಷ್ಟಾಚಾರವನ್ನು ತೊಲಗಿಸಲಿಕ್ಕೆ ನಮ್ಮ ತಂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಸಾವಿರಾರು ಶಿಕ್ಷಕರನ್ನು ಹೊರಗಿಟ್ಟು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಶಿಕ್ಷಕರು ಸಹಿತ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಗಲಿಕ್ಕೆ ಎಲಿಜಿಬಲ್ ಇಲ್ಲಾರದಂತೆ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರಪ್ಪ ಅಂದ್ರೆ ಅಲ್ಲಿಯ ಸದಸ್ಯತ್ವವನ್ನು ವಂತಿಕೆಯನ್ನು ಲೂಟಿ ಮಾಡುವ ಕೆಲಸ. ಅವರ ಜೀವನೋಪಾಯಕ್ಕಾಗಿ ಏನು ಒಂದು ಸಂಘಟನೆಯನ್ನು ಇಟ್ಕೊಂಡಾರೋ ಅದು ತಪ್ಪಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ನಾನೇ ಅಲ್ಲಿ 5 ವರ್ಷ ಖಜಾಂಚಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಪ್ರಥಮವಾಗಿ 1 ವರ್ಷದಲ್ಲಿ ಪ್ರಾಮಾಣಿಕವಾಗಿ ರಾಜ್ಯದ ಶಿಕ್ಷಕರಿಗೆ ಸದಸ್ಯತ್ವವನ್ನು ಮರಳಿ ಸಲ್ಲಿಸಿದ್ದೇನೆ. ಮುಂದೆ ಅದೇ ಅವರಿಗೆ ನುಂಗಲಾರದ ತುಪ್ಪವಾಗಿ ಸಹಿತ ಬೈಲಾ ಅಮೆಂಡ್ಮೆಂಟ್ ಬಗ್ಗೆ ಮಾತನಾಡದೆ ಒಳಗಿಂದ ಒಳಗೆ ಬರ್ಕೊಂಡು ಕಿಸಿಂದ ತಮ್ಮ ಮನಸ್ಸಿಗೆ ಬಂದಂತ ಬೈಲಾ ತಿದ್ದುಕೊಂಡು ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಸಮಸ್ತ ಶಿಕ್ಷಕರ ಮುಂದೆ ಅಡ್ಡ ಬಿದ್ದು ಬಿಡಿ, ನಾವೇ ಇದನ್ನು ಆಳ್ತೀವಿ, ನೀವು ಯಾರು ಚುನಾವಣೆಗೆ ಬರಬೇಡ್ರಿ ಅಂತಂದ್ರೆ ಎಲ್ಲರೂ ಸರಿಸಿ ಬಿಡ್ತೀವಿ, ನೀವೇ ಅಲ್ಲೇ ಪದಾಧಿಕಾರಿಗಳ ಆಯ್ಕೆ ಆಗ್ರಿ. ಆದ್ರೆ ಹಿಂಗೆ ಹಿಂಬಾಗಿಲಿನಿಂದ ಬಂದು ಏನಾದರೂ ಮಾಡ್ತೀನಿ, ನಾನೇ ವೀರ, ನಾನೇ ಶೂರ, ನಾನೇ ಹುಲಿ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಾಕತ್ತಿದ್ರೆ, ನಿಮ್ಮ ಗಂಡಸ್ತಾನ ಇದ್ರೆ ಒಮ್ಮೆ ಆದ್ರೂ ಚುನಾವಣೆ ಎದುರಿಸ್ರಿ ನೀವು, ಅವಾಗ ಚುನಾವಣೆ ನಿಮಗೆ ತಾಕತ್ತು ಗೊತ್ತಾಗ್ತಾ ಇದೆ. ಇವತ್ತು ಕೆಳಮಟ್ಟದಲ್ಲಿ ಪಾಪ ಶಿಕ್ಷಕರು ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಹಿಂದಿನ ಬಾಗಿಲಿಂದ ಬಂದು ಐಷಾರಾಮಿ ಇನೋವಾ ಕಾರ್ದಲ್ಲಿ ತಿರುಗಾಡ್ತಾ ಇದ್ರೆ ಇದನ್ನು ರಾಜ್ಯದ ಶಿಕ್ಷಕರು ಖಂಡಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಹೋರಾಟ ನಿರಂತರವಾಗಿರ್ತಾ ಇದೆ. ನಮ್ಮ ಹಿಂದೆ ನ್ಯಾಯಾಲಯ ಇದೆ. ಆ ನ್ಯಾಯಸಮ್ಮತವಾದಂತಹ ಒಂದು ಚುನಾವಣೆ ನಡೆಯುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುರೇಶ್ ಚಡ್ಚಾಳ್, ರಾಜ್ಯ ಕೋಶಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು.